ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕೆಇಎ ಅಲಾಟ್ಮೆಂಟ್ ಅಲ್ಲಿ ಆಗಿರುವಂತಹ ತಪ್ಪನ್ನ ಯಾರು ಕೂಡ ಹೇಳಿರೋದಿಲ್ಲ. ಈ ಒಂದು ತಪ್ಪನ್ನ ನಾನು ಎತ್ತಿ ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ 10 ಲಕ್ಷ ರ್ಯಾಂಕ್ ಇದ್ರೂ ಕೂಡ ಜನರಲ್ ಮೆರಿಟ್ ಪ್ರೈವೇಟ್ನಲ್ಲಿ 3,29,850 ಈ ಒಂದು ಫೀಸ್ ಸ್ಟ್ರಕ್ಚರ್ ಇರುವಂತಹ ಒಂದು ಕಾಲೇಜ್ ಅವನಿಗೆ ಸಿಕ್ಕಿದೆ. KGF ಡೆಂಟಲ್ ಕಾಲೇಜ್ ಅಂತ ಈ ಒಂದು ಕಾಲೇಜ್ ಅವನಿಗೆ GMP ಕೋಟಾದಲ್ಲಿ ಸಿಕ್ಕಿದೆ. ಈ ಒಂದು ರ್ಯಾಂಕನ್ನು ಸೈಡಲ್ಲಿ ಬರ್ಕೊಳ್ಳೋಣ. 10,53,723. ಒಬ್ಬ ವಿದ್ಯಾರ್ಥಿ ನನಗೆ ಅವನು ವೆರಿಫಿಕೇಷನ್ ಸ್ಲಿಪ್ಪನ್ನು ಕಳಿಸಿದಾಗ ನಾನು ನೀಟ್ ರ್ಯಾಂಕನ್ನು ನೋಡ್ತೇನೆ. 8,64,195 ಇದೆ. ಮೆರಿಟ್ ಬೇಸಿಸ್ ಮೇಲೆ 8,64,195 ಈ ರ್ಯಾಂಕ್ಗೆ ಉತ್ತಮವಾಗಿದೆಯಲ್ಲ. ಈ 8 ಲಕ್ಷ ಇರುವಂತಹ ವಿದ್ಯಾರ್ಥಿಯ ಒಂದು ನಿಮಗೆ ಆಪ್ಷನಿಟಿ ಕೂಡ ತೋರಿಸ್ತೇನೆ ನೋಡಿ. 102 ಮತ್ತು 103ನ ಸೀರಿಯಲ್ ನಂಬರಲ್ಲಿ ನೋಡಿ ಇದೇ ಕಾಲೇಜನ್ನು ಹಾಕೊಂಡಿದ್ದಾರೆ, KGF ಕಾಲೇಜನ್ನು. ಈ ರೀತಿ ಹಾಕೊಂಡ್ರು ಕೂಡ ಇದೇಗೆ 10 ಲಕ್ಷ ಇರೋನಿಗೆ ಈ ಸೀಟ್ ಸಿಕ್ತು ಅಂತ ಅವರು KEಗೆ ಹೋಗಿ ಕೇಳಿದಾಗ KE ಅವರು ಹೇಳ್ತಾರೆ, ಇಲ್ಲಿ 10 ಲಕ್ಷ ಇರುವಂತಹ ಒಬ್ಬ ಪರ್ಸನ್ಗೆ KGF ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. ಆ ಒಂದು ಸೀಟನ್ನು ಅವನು ಕ್ಯಾನ್ಸಲ್ ಮಾಡ್ಕೊಂಡಿದ್ದ ಕಾರಣ 10 ಲಕ್ಷ ಇರುವಂತಹ ವಿದ್ಯಾರ್ಥಿಗೆ ನಾವು ಅಲಾಟ್ ಮಾಡಿದ್ದೇವೆ, 8 ಲಕ್ಷ ಇದ್ದವರಿಗೆ ಅಲಾಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ರಿ ನಿಮ್ಮದು ಮಾಪಪ್ ರೌಂಡ್ ಅಂದರೆ? ಮಾಪಪ್ ರೌಂಡ್ ಅಂದರೆ ಸೀಟ್ ಕ್ಯಾನ್ಸಲ್ ಮಾಡಿದ್ದನ್ನು ಈ ಒಂದು ಮಾಪಪ್ ರೌಂಡಲ್ಲಿ ಮೆರಿಟ್ ಬೇಸಿಸ್ ಮೇಲೆ ಅಲಾಟ್ ಮಾಡೋದಲ್ಲ. 10 ಲಕ್ಷದವನು ಒಂದು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನಂದ್ರೆ 10 ಲಕ್ಷದವನಿಗೆ ಅಲಾಟ್ ಮಾಡ್ತೀರಾ ನೀವು? ಆ 8 ಲಕ್ಷ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಬಹಳಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಇದು ಯಾವ ರೀತಿಯ ಕೌನ್ಸಿಲಿಂಗ್? ಇದು ಮೆರಿಟ್ ಬೇಸಿಸ್ ಮೇಲೆ ಅಲಾಟ್ ಮಾಡದೇ ಇದ್ದರೆ ಯಾವ ರೀತಿಯ ಕೌನ್ಸಿಲಿಂಗ್ ಇದು? ಆಲ್ರೆಡಿ ನಮಗೆ ನೀಟ್ ಒಂದು ಮೆರಿಟ್ ಲಿಸ್ಟನ್ನು ನೋಡಿದ್ದೀವಿ. MBBS ಮೆರಿಟ್ ಲಿಸ್ಟಲ್ಲಿ ಈ ರೀತಿ ಅನೇಕ ಒಂದು ಸಮಸ್ಯೆಗಳಾಗಿದ್ದಾವೆ. ಅದರಲ್ಲಿ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳನ್ನು ಕನ್ಸಿಡರ್ ಮಾಡಿಲ್ಲ, ಅದನ್ನು ಸೈಡ್ ಬಿಡೋಣ. ನಾವೀಗ ಡೆಂಟಲಲ್ಲಿ ಕೂಡ ಈ ರೀತಿ ಆಗಿದೆಯಲ್ಲ, ಇದು ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. 8 ಲಕ್ಷ ರ್ಯಾಂಕ್ ಇದ್ದವನಿಗೆ KGF ಅಲಾಟ್ ಆಗಬೇಕಾಗಿತ್ತು, KGF ಕಾಲೇಜ್ ಡೆಂಟಲ್ ಕಾಲೇಜ್ ಅಲಾಟ್ ಆಗಬೇಕಾಗಿತ್ತು. ಇದೇ ಫೀಸ್ನ ಸ್ಟ್ರಕ್ಚರ್ನ ಅವರು ಕೂಡ ಹಾಕಿದ್ದಾರೆ. ಅವರಿಗೆ ಅಲಾಟ್ ಆಗದೆ ಇರೋದು ಇವ್ರಿಗೆ ಯಾಕೆ ಅಲಾಟ್ ಆಗಿದೆ? ಮೆರಿಟ್ ಬೇಸಿಸ್ ಮೇಲೆ ಅಲಾಟ್ ಮಾಡ್ತಿದ್ದಾರಲ್ಲ. ಈ ಒಂದು ವಿಷಯದ ಕುರಿತಂತೆ ಆ ಪೇರೆಂಟ್ಸ್ಗಳು ಬಹಳಷ್ಟು ಟೆನ್ಷನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕೋರ್ಟ್ಗೆ ಹೋಗುವಂತಹ ಡಿಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಈಗ ಫಸ್ಟ್ ರ್ಯಾಂಕ್ ಬಂದವನಿಗೆ BMC ಕಾಲೇಜ್ ಸಿಗಬೇಕಲ್ಲ, BMC ಕಾಲೇಜ್ ಸಿಗದೆ ಅವನಿಗೆ ಯಾವುದೋ SR ಪಾಟೀಲ್ ಕಾಲೇಜ್, ಆಲಮೀನ್ ಕಾಲೇಜ್ ಅಂತ ಕೊಟ್ಟರೆ ಅವನಿಗೆ ಸಿಟ್ಟು ಬರೋದಿಲ್ವಾ? ಅದೇ ಪ್ರಶ್ನೆಯನ್ನು ಆ ಪೇರೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ಮಾಡ್ತಾ ಇದ್ದೇನೆ. 8 ಲಕ್ಷದವನಿಗೆ ಸಿಗಬೇಕಾದದ್ದು 10 ಲಕ್ಷದವನಿಗೆ ಸಿಕ್ಕಿದೆ. ಮತ್ತು 8 ಲಕ್ಷದವನಿಗೆ ಯಾವುದೂ ಕೂಡ ಸಿಕ್ಕಿಲ್ಲ, ಯಾವುದೋ ಒಂದು ಸೀಟ್ ಕೂಡ ಸಿಕ್ಕಿಲ್ಲ ಅವರಿಗೆ. ಆದರೆ 10 ಲಕ್ಷದವನಿಗೆ ಒಂದು KGF ಕಾಲೇಜ್ ಸಿಕ್ಕಿದೆಯಲ್ಲ. ಇದಕ್ಕೆ ನಿಮ್ಮ ಉತ್ತರ ಈ ರೀತಿ ಇದೆ, ಯಾರೋ ಒಬ್ಬರು 10 ಲಕ್ಷದವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ಅದಕ್ಕೆ 10 ಲಕ್ಷದವರಿಗೆ ನಾವು ಅಲಾಟ್ ಮಾಡಿದ್ದೇವಂತೆ. ಇದ್ಯಾವ ರೀತಿಯ ನ್ಯಾಯವಾಗಿದೆ? ಇದನ್ನು ಒಳಸಂಚು ಅಥವಾ ನಿಮ್ಮ ಒಳಗಡೆ ನಡೆಯುತ್ತಿರುವಂತಹ ಯಾವುದೋ ಒಂದು ಸೀಟ್ ಬ್ಲಾಕಿಂಗ್ ಅಂತಲೇ ಕನ್ಸಿಡರ್ ಮಾಡ್ತಿದ್ದಾರೆ ಪೇರೆಂಟ್ಸ್ಗಳು. ನಾನು ಒಪ್ತೇನೆ, ನಿಮ್ಮ ಪಾರದರ್ಶಕತೆಗೆ ನೀವು PDF ಅನ್ನು ರಿಲೀಸ್ ಮಾಡ್ತೀರಾ. PDF ಅಲ್ಲಿ ಈ ರೀತಿಯ ಮೋಸಗಳು ಆಗಬಾರ್ದಲ್ಲ. ಚೆನ್ನಾಗಿರುವಂಥ ರ್ಯಾಂಕ್ ಇರೋ ಪರ್ಸನ್ಗೆ ಒಂದು ಸೀಟ್ ಸಿಗಲಿಲ್ಲ, ಯಾರಿಗೋ ಒಬ್ಬನಿಗೆ ಸೀಟ್ ಸಿಕ್ಕಿದೆ. ನೀವು ಕೊಟ್ಟಿರುವಂತಹ ಬ್ರೋಚರನ್ನು ನಾವು ಕೂಡ ಓದಿದ್ದೇವೆ. ಅದರಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದೀರಾ? ಒಬ್ಬ ಪರ್ಸನ್ 10 ಲಕ್ಷದವನು ಕ್ಯಾನ್ಸಲ್ ಮಾಡಿದ್ರೆ 10 ಲಕ್ಷದವನಿಗೆ ಅಲಾಟ್ ಮಾಡಬೇಕಂತ ನೀವು ಎಲ್ಲಿ ಮೆನ್ಷನ್ ಮಾಡಿದ್ದೀರಾ? ನಾವು ಮೆರಿಟ್ ಬೇಸಿಸ್ ಮೇಲೆ ಅಲಾಟ್ ಮಾಡ್ತೇವೆ ಅಂತ ಮೆನ್ಷನ್ ಮಾಡಿಲ್ವಾ ನೀವು? ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯವಾಗ್ತಿದೆ ಅಂದರೆ ಅದನ್ನು ಹೇಗೆ ನೀವು ಸಹಿಸ್ಕೊಳ್ತೀರಾ? ಇದು ಕೇವಲ ಒಂದು ಸೀಟ್ನ ಒಂದು ಕಥೆ ಅಲ್ಲ, ಬಹಳಷ್ಟು ಈ ರೀತಿ ಆಗಿದ್ದಾವೆ ಅಂತ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ಕಮೆಂಟಲ್ಲಿ ಕೇಳ್ತಿದ್ದಾರೆ, ಸರ್ ಇಲ್ಲಿ 10,50,000 ಅಲಾಟ್ ಮಾಡಿದ್ದಾರೆ, ನಂದು 10,25,000 ಇದೆ, ನನಗೆ ಯಾಕೆ KGF ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. 10,50,000 ದೊಡ್ಡದು, 10,25,000 ದೊಡ್ಡದು? ಇಂತಹ ವಿದ್ಯಾರ್ಥಿಗಳಿಗೆ ನೀವು ಉತ್ತರವನ್ನು ಕೊಡಲೇಬೇಕು. ನೀವು ಅಲ್ಲಿ ಹೋಗಿ ಕೇಳಿದಾಗ ಕೂಡ ಈ ರೀತಿಯ ಉತ್ತರವನ್ನು ಕೊಟ್ಟರೆ ಅದು ಯಾವ ರೀತಿ ಸಮಂಜಸವಾಗಿ ಕಾಣ್ತದೆ ವಿದ್ಯಾರ್ಥಿಗಳಿಗೂ ಕೂಡ? ಒಬ್ಬ ಮೆರಿಟ್ ಬೇಸಿಸ್ ಮೇಲೆ ಇರುವಂತಹ ವಿದ್ಯಾರ್ಥಿಗೆ ನೀವು ಒಂದು ಸೀಟನ್ನು ಅಲಾಟ್ ಮಾಡಿ ಕೊಡಲಿಲ್ಲ ಅಂದರೆ ಇದ್ಯಾವ ರೀತಿಯ ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದೀರಿ ನೀವು? KEಯಲ್ಲಿ ನೀವು ಕೊಟ್ಟಿರುವಂತಹ ಉತ್ತರ ಸಮಂಜಸವಾಗಿಲ್ಲ. ಈ ವಿದ್ಯಾರ್ಥಿಯು ಕೂಡ KEಗೆ ಹೋಗಿ ಕೇಳಿದಾಗ ಅವರಿಗೂ ಕೂಡ ಅದೇ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಒಬ್ಬ ಪರ್ಸನ್ 10 ಲಕ್ಷ ಇದ್ದವನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ, ನಾವು 10 ಲಕ್ಷ ಇದ್ದವನಿಗೆ ಒಬ್ಬನಿಗೆ ಅಲಾಟ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. 10 ಲಕ್ಷ ಇದ್ದವನಿಗೆ ಅಲಾಟ್ ಮಾಡಿದ್ದೀರಾ, ಹೌದು, ಬಟ್ ಇಲ್ಲಿ 10,25,000 ಇದೆಯಲ್ಲ, ಇವನಿಗೆ ಅಲಾಟ್ ಮಾಡಬೇಕಾಗಿತ್ತಲ್ಲ ನೀವು ಯಾಕೆ ಅವರಿಗೆ ಅಲಾಟ್ ಮಾಡಿದ್ದೀರಿ? ಅದು ಹೋಗಲಿ, 10 ಲಕ್ಷಕ್ಕಿಂತ ನಿಮಗೆ 8 ಲಕ್ಷ ಭಾಳ ಕಮ್ಮಿ ಆಗಿಬಿಡ್ತಾ ನಿಮಗೆ? ಇದೆಲ್ಲದಕ್ಕೂ KE ಉತ್ತರವನ್ನು ನೀಡಬೇಕಾಗಿದೆ. ಬಹಳಷ್ಟು ಈ ಪ್ರೊವಿಷನಲ್ ರಿಸಲ್ಟ್ ಮೇಲೆ ಆಸಕ್ತಿ ಕಳೆದುಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ರೀತಿ ಆಗಬಾರ್ದು. ನ್ಯಾಯಯುತವಾಗಿ ಒಂದು ಸೀಟ್ ಅಲಾಟ್ಮೆಂಟ್ ನಡಿಬೇಕು. ಮೆರಿಟ್ ಬೇಸಿಸ್ ಮೇಲೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.